ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 561ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾವಣ ಸೀತೆಗೆ 2 ತಿಂಗಳು ಗಡುವು ಕೊಡ್ತಾನೆ. ಒಂದು ವೇಳೆ 2 ತಿಂಗಳದಾಗ ನೀನೇ ಸ್ವಂತ ಇಚ್ಛೆಯಿಂದ ನನ್ನ ಗಂಡನಂತ ಸ್ವೀಕಾರ ಮಾಡಲಿಕ್ಕೆ ನೀ ಬರಲಿಲ್ಲ ಅಂದ್ರೆ ಒಂದು ಥ್ರೆಟ್ ಮಾಡ್ತಾನೆ. ಸ್ವೀಕರಿಸದಿದ್ದರೆ ನನ್ನನ್ನು ನೀ ಸ್ವೀಕರಿಸದಿದ್ದರೆ ಪ್ರತಿಯೊಂದು ಮೇಲೆ 2 ಮಾಸಗಳಲ್ಲಿ ಈ 2 ತಿಂಗಳು ಗಡುವು ಕೊಟ್ಟಿನ 2 ತಿಂಗಳದಾಗ ನೀವು ಒಂದು ವೇಳೆ ನಿನ್ನ ಗಂಡಂತ ನನ್ನ ಸ್ವೀಕಾರ ಮಾಡ್ಕೋಲಿಲ್ಲ ಅಂದ್ರೆ ಉಪಹಾರಕ್ಕಾಗಿ ನಿನ್ನ ವಧಿಸುವೆ ಪಾಕಶಾಲೆ ಅಡಿಗೆ ಮನೆಗೆ ತೊಗೊಂಡು ಹೋಗಿ ನೀನೇನು ಮಾಡ್ತಾನೆ, ನನ್ನ ಒಂದು ಉಪಹಾರಕ್ಕಾಗಿ ಮುಂಜಾನೆ ನಾಷ್ಟಕ್ಕಾಗಿ ನಿನ್ನ ತಿಂದು ಬಿಡ್ತೀನಿ ಅಂತ ಹೆದರಿಕೆ ಆಗಿರ್ತಾನೆ. ಮುಂದೆ ಅವಳಿಗೂ ಸಿಟ್ಟು ಬರ್ತದೆ. ಹೇಳ್ತಾಳಕಿ, ನೀ ಏನು ನಿನ್ನ ಪಾಪಕೃತ್ಯಗಳನ್ನು ಮಾಡ್ಯಾವ, ಆ ಪಾಪಕೃತ್ಯಗಳೇ ನನ್ನ ಅಪಹರಣ ಮಾಡಲಿಕ್ಕೆ ಹಚ್ಚಾವ. ನನ್ನ ಗಂಡನು ಮಹಾಪರಾಕ್ರಮಿ, ನಾನೂ ಪರಾಕ್ರಮಿ. ಬಟ್ ನಿನಗೆ ಸುಲಭವಾಗಿ ನನ್ನನ್ನು ಅಪಹರಿಸ್ಕೊಂಡು ಬರಲಿಕ್ಕೆ ಕಾರಣ ಅಂದ್ರೆ ನೀನು ಮಾಡಿದಂಥ ಪಾಪಗಳೇ ಕಾರಣ. ಅವ ನಿರ್ಧಾರ ಮಾಡಿ ಈ ಘಟನೆಗೆ ಹುಟ್ಟಾಕ್ಯಾವ. ಈ ಘಟನೆಯಿಂದ ನೀನು ನಾಶ ಆಗ್ತೀಯ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಳೆ. ಅದನ್ನೇ ಮುಂದುವರಿಸಿ ಕೇಳಿ ಕಠೋರೋಕ್ತಿಗಳ ಸೀತೆಯಿಂದ ಹಿಂದಿರುಗಿ ಸೀತೆ ನೋಡಿದ ರಾವಣ ಕ್ರೂರ ದೃಷ್ಟಿಯಿಂದ ಹಿಂಗೇನು ಸೀತಾ ಹೇಳಿದಳು. ಈಕೆ ಬಿರುನುಡಿಗಳನ್ನು ಕೇಳಿದ. ಸಿಟ್ಟು ಬಂತವನಿಗೆ. ಅಲ್ಲಿಂದ ಜಾಗ ಖಾಲಿ ಮಾಡಿದ. ಹೊಳ್ಳೆ ತನ್ನ ಅರಮನೆಗೆ ಹೋಗೋ ಕಾಲಕ್ಕೆ ಹೊಳ್ಳೆ ಕೆಟ್ಟ ಗಣ್ಣಿಂದ ಕ್ರೂರ ಕಣ್ಣುಗಳಿಂದ ಸಿಟ್ಟಿನಿಂದ ಸೀತೆಯನ್ನು ದಿಟ್ಟಿಸಿ ನೋಡ್ತಾನೆ. ಮಹಾಕಾಯಿ, ಉದ್ದ ಕೊರಡ, ಅಜಾನುಬಾಹು, ಆಭರಣ ಹೂಮಾಲೆಗಳ ಭೂಷಿತ ರಾವಣ. ಇಲ್ಲಿ ಮತ್ತು ರಾವಣನ ವ್ಯಕ್ತಿತ್ವದ ಬಗ್ಗೆ, ಮೈಕಟ್ಟಿನ ಬಗ್ಗೆ ವಾಲ್ಮೀಕಿಯವರು ಹೇಳಿರ್ತಾನೆ. ಮಹಾಕಾಯ ಜಾಯಿಂಟ್ ಇದ್ದಂಗೆ ಇರ್ತಾನೆ, ದೊಡ್ಡ ರಾಕ್ಷಸ, ದೊಡ್ಡ ಆಕಾರದ ವ್ಯಕ್ತಿ ಇರ್ತಾನೆ. ಉದ್ದ ಕೊರಡು, ಕುತ್ತಿಗೆ ಏನಿರ್ತದಲ್ಲ ಉದ್ದಿರ್ತದೆ ಅಂತ, ಉದ್ದ ಕೊಟ್ಟು ಮನುಷ್ಯರಾಗಿ ಪ್ರಜಾತಿಗಳಿದಾವೆ ನೋಡಿರ್ಬೇಕಂತ ನಮಗೂ ಗಮನಕ್ಕೆ ಬರ್ತಿದೆ. ಕೆಲವೊಂದು ಕೂತಿರ್ತಾವೆ, ಸಣ್ಣ ಇರ್ತಾವೆ, ಇನ್ನು ಕೆಲವೊಂದು ನಾರ್ಮಲ್ ಇರ್ತಾವೆ, ಇನ್ನು ಕೆಲವೊಂದು ಈ ಕುತ್ತಿಗೆ ಏನದ ಉದ್ದಿರ್ತಾವೆ. ರಾವಣ ಕುತ್ತಿಗೆ ಏನಿತ್ತಲ್ಲ ಉದ್ದಿರ್ತದೋ. ಅಜಾನುಬಾಹು, 2 ತೋಳುಗಳೇನಿದ್ದವಲ್ಲ, ಕೈಗಳು ಭಾಳ ಉದ್ದಿದ್ದವು. ಅಜಾನುಬಾಹು ಅಂದ ಕೂಡಲೇ ಅಜಾತ ಶತ್ರು ಅಂತ ಬರ್ತದೆ ಇತಿಹಾಸದಾಗ. ಮಹಾಭಾರತದಾಗ ಅರ್ಜುನ ಕೂಡ ಅಜಾನುಬಾಹು ಇರ್ತಾನೆ. ಆಭರಣ ಹೂಮಾಲೆಗಳು, ಇವನು ಕೂಡ ಅಲಂಕಾರ ಪ್ರಿಯ. ಯಾರು? ರಾವಣ. ಕೊಳ್ಳಾಗೆಲ್ಲ ಹಾರ ಹಾಕಿದ್ದ, ಆಭರಣಗಳನ್ನು ಧರಿಸಿದ್ದ ರಾವಣ. ಈ ಒಂದು ಆಭರಣಗಳನ್ನು ಧರಿಸಿದ್ದಾನೆ. ಇಂಥ ಒಂದು ಮೈಕಟ್ಟನ್ನು ಹೊಂದಿದಂಥ ರಾವಣ ಸೀತೆಯನ್ನು ದುರ್ಗುಟ್ಟು ನೋಡುತ್ತಾ ಹೊರಟ. ಹಾವಿನಂತೆ ದಿಟ್ಟಿಸುತ್ತ ಸೀತೆಯನ್ನು ಉರಿಗನ್ನ ರಾವಣ ಸೀತೆಗೆ ನೋಡಿದ. ಹೋಗು ಮುಂದೆ ಹಾವಿನಗಿಟ್ಟೆ ಬುಷ್ ಅಂತ ಹೆಂಗೆ ಅದು ನಿಲ್ತಿಲ್ಲ, ಸಿಟ್ಟಿನಿಂದ ಹಂಗೆ ಬುಸುಗುಡುತ್ತಾ ಕೋಪಿಷ್ಟ ಕಣ್ಣುಗಳಿಂದ ನೋಡುತ್ತಾ ಸೀತೆಗೆ ಹೇಳ್ತಾನೆ ರಾವಣ. ಹೋಗ್ತಾ ಹೇಳಿದು ಬಿಡ್ತಾನೆ, ಓ ದರಿದ್ರ ರಾಮನ ಭಕ್ತೆ, ದರಿದ್ರ ರಾಮನ ಭಕ್ತೆ. ರಾಮ ದರಿದ್ರ, ಅವನ ಕಡೆ ಏನೂ ಇಲ್ಲ, ರಾಜ್ಯ ಇಲ್ಲ, ಮೈಮ್ಯಾಗ ಬಟ್ಟಿ ಇಲ್ಲ, ಅವ ಸನ್ಯಾಸಿ ಇದ್ದಾನೆ. ಅಂಥವನು ಭಕ್ತಳ ನೀನು ಬರೇ ಅವನ ಜಪ ಮಾಡ್ಕೋತ ಕೂತಿರ್ತೀಯ. ಓ ದರಿದ್ರ ರಾಮನ ಭಕ್ತೆ, ನಸುಕನ್ನು ಸೂರ್ಯ ನಾಶಪಡಿಸಿದಂತೆ ನಾಶಪಡಿಸುವೆ ನಿನ್ನ. ಮುಂಜಾನೆ ಕತ್ತಲನ್ನು ಹೆಂಗೆ ಸೂರ್ಯನ ಒಂದು ಬೆಳಕು ನಾಶ ಮಾಡಿ ತೆಗಿತಿದಲ್ಲ, ಇದು ಮತ್ತು ಉಪ ಅಲಂಕಾರನ. ಯಾವ ರೀತಿ ಸೂರ್ಯನ ಬೆಳಕು ಕತ್ತಲವನ್ನು ನಾಶ ಮಾಡ್ತಿದ್ದೆ ಮುಂಜಾನೆ ಹೊತ್ತಿನಲ್ಲಿ, ಆ ರೀತಿಯಾಗಿ ನಿನ್ನ ನಾನು ಮಾಡ್ತೇನೆ, ನಾಶ ಮಾಡ್ತೇನೆ ಅಂತ ಬೆದರಿಕೆಯನ್ನು ಹಾಕ್ತಾನೆ. ಶತ್ರುಗಳನ್ನು ಓಲಾಡಿಸಿದ ರಾವಣ ಸೀತೆಗೆ ನುಡಿಯುತ್ತಾ ಆಜ್ಞಾಪಿಸಿದ ರಾಕ್ಷಸಿಯರೇ ಹೋಗ್ತಾನೆ. ಇದನ್ನು ಹೇಳಿ ಸೀತೆಯನ್ನು ಓಲಾಡಿಸಿದಂಥ ರಾವಣ ಅಲ್ಲೇನು ಕಾವಲಿಗೆ ನಿಂತಿರ್ತಾರಲ್ಲ ರಾಕ್ಷಸಿಯರು, ಅವರಿಗೆ ಹೇಳ್ತಾನೆ, ಎಸಗಿ ನಿಮ್ಮ ಸಾಧನಗಳಿಂದ ಸ್ವಯಂ ಅರ್ಪಿಸುವಂತೆ ಸೀತೆಯನ್ನು ಪಳಗಿಸಿ, ಹಿತದಿಂದಲೋ ಅಹಿತದಿಂದಲೋ. ಇವು ಕಾನೂನ್ದಾಗ ಇರ್ತದೆ ನೋಡ್ರಿ, ಎಲ್ಲೆಲ್ಲೇ ಡೈಲಾಗ್ಸು ಬರೀತಿರ್ತಾರೆ ನಾವು ಬರಗಾರರು.
ಹುಕ್ ಆರ್ ಬೈ ಕ್ರುಕ್ ಅವಾಗ ಹೇಳ್ತಾನೆ, ನೀವೇನು ನಿಂತಿರಲ್ಲ, ಏನು ನಿಮ್ಮಲ್ಲಿ ತಂತ್ರಗಾರಿಕೆ ಇದೆ, ಕುತಂತ್ರಗಾರಿಕೆ ಇದೆ, ಬಲ ಇದೆ, ಎಲ್ಲ ಪ್ರಯೋಗ ಮಾಡಿ ಅದು ಸೀತೆಗೆ ಹಿತನೂ ಅನಿಸಿರ್ಬೋದು, ಅಹಿತನೂ ಆಗಿರ್ಬೋದು, ಅದ್ರ ಬಗ್ಗೆ ವಿಚಾರ ಮಾಡಬೇಡಿ. ನಿಮಗೆ ತಿಳಿದಂಗೆ ಆಕಿನ ಪಳಗಿಸಿ. ಹಾಗೆ ಆನೆ ಕೆಡ್ಡಾಗಿ ಕೆಡವಿಕೊಂಡು ಈ ಕಾಡಾಣಿಯನ್ನು ಪಳಗಿಸ್ತಾರಲ್ಲ, ಆ ರೀತಿ ಸೀತೆಯನ್ನು ನೀವು ಎಲ್ಲ ರೀತಿಯನ್ನು ಬಾಯಿಂದ ಹೇಳ್ರಿ, ಬೈರಿ, ದಂಡ ಪ್ರಯೋಗ ಮಾಡಿರಿ, ಒಟ್ಟು ಏನೇರೇ ಮಾಡಿರಿ, ಸೀತೆಯನ್ನು ನನ್ನ ಹೆಂಡತಿ ಆಗುವಂತೆ ಒಪ್ಪಿಸಿರಿ ಅಂತ ಹೇಳಿ ಅಲ್ಲಿ ಕಾವಲಿಗಿದ್ದಂಥ ರಾಕ್ಷಸರಿಗೆ ಹೇಳ್ತಾನೆ ರಾವಣ. ಮುದ್ದು ಮಾತುಗಳಿಂದಲೂ ಕಾಣಿಕೆಯಿಂದಲೂ ಶಿಕ್ಷೆಯಿಂದಲೂ ಪಳಗಿಸಿ ಸೀತೆಯನ್ನು ಮುಂದುವರೆದು ಹೇಳ್ತಾನ. ಆಕಿ ಬೇಡ್ದಂಗೆ ಅಗದಿ ಗದ್ದ ತುಟಿ ಹಿಡಿದು ಮಾತಾಡ್ರಿ, ಆಕಿಗೆ ಮುದ್ದು ಮಾತುಗಳಿಂದ ಆಕಿನ ಮನಸ್ಸು ಪರಿವರ್ತನೆ ಮಾಡಿ. ಅದಕ್ಕೆ ಕೇಳಲಿಲ್ಲ ಅಂದ್ರೆ ಆಕೆ ಬೇಡಿದ್ದನ್ನು ಕೊಟ್ಟು ಬಿಡಿ. ಅವ 4 ವಿಧಾನಗಳು ಹೇಳ್ತಾನೆ. ಒಂದು ಬಾರ್ಗೇನ್ ಮೂಲಕ, ಎರಡನೇದು ಗಿಫ್ಟ್ ಕೊಡೋ ಮೂಲಕ, ಮೂರನೇದೇನಿದೆಯಲ್ಲ ಅದಕ್ಕೆ ದಂಡ ಅಂತ ಹೇಳ್ತಾರೆ. ಅದಕ್ಕೂ ಮಾಡಲಿಲ್ಲ ಯುದ್ಧ ಅಂತ ಬರ್ತಾವೆ. ಇಲ್ಲಿಯೂ ಕೂಡ ಅದನ್ನ ಹೇಳ್ತಾನೆ. ಅವ ವಿಧಾನಗಳನ್ನು, ಒಂದೇ ವಿಧಾನ ಹೇಳ್ತಾನೆ, ಸಂಧಾನ ಮೂಲಕ ಮುದ್ದು ಮಾತುಗಳನ್ನು ತಿಳಿ ಹೇಳಿ ಆಕಿನನ್ನು ಪರಿವರ್ತನೆ ಮಾಡ್ರಂತಾನೆ. ಇಲ್ಲಂದ್ರೆ ಆಕೆ ಬೇಡಿದ್ದನ್ನು ಕಾಣಿಕೆ ಕೊಡ್ರಿ. ಅದಕ್ಕೂ ಆಗಲಿಲ್ಲ ಅಂದ್ರೆ ಆಕೆಗೆ ಶಿಕ್ಷೆ ನೀಡಿ, ನಿಮಗೆ ಏನು ಮಾಡಬೇಕು ಅನಿಸುತ್ತೆ ಆ ಶಿಕ್ಷೆಯನ್ನು ಕೊಟ್ಟು ಈ 3 ವಿಧಾನಗಳನ್ನು ಬಳಸಿ ಸೀತೆಯನ್ನು ಪಳಗಿಸಿ. ಸೀತೆಯನ್ನು ಪಳಗಿಸಿ ಅಂದ್ರೇನು? ಸೀತೆ ರಾಮನ ಜಪ ಮಾಡುವುದನ್ನು ಬಿಟ್ಟು ನನ್ನನ್ನು ಪತಿಯಂತ ಸ್ವೀಕಾರ ಮಾಡುವಂತೆ ಅವಳ ಮೇಲೆ ಒತ್ತಡ ತನ್ನಿ, ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅಂತ ಹೇಳಿ ಅಲ್ಲಿ ಕಾವಲಿಗಿದ್ದಂಥ ರಾಕ್ಷಸಿಯರಿಗೆ ರಾವಣ ಹೇಳಿ ಹೋಗ್ತಾನೆ. ಕೇಳಿ ರಾವಣನ ಆಜ್ಞೆ ರಾಕ್ಷಸಿ ಧನ್ಯಮಾಲಿನಿ ಹೆಸರಿನೊಬ್ಬಕ್ಕೆ ರಾಕ್ಷಸಿ ಇರ್ತಾಳೆ. ಬಂದು ರಾವಣ ಬಳಿ ಅಪ್ಪಿಕೊಂಡು ನುಡಿದಳು. ಹೆಂಗಿರ್ತಾಳೆ ಆಗಿ? ಯುವತಿ ಇರ್ತಾಳೆ, ಧನ್ಯಮಾಲಿನಿ ಅಂತ ಹೆಸರು ಅವರು. ಇದನ್ನೇನು ಸೀತೆ ಮ್ಯಾಗಿಂದ ಅವನು ಗೋಳಾಟ ನೋಡ್ತಾಳೆ, ಸೀತೆನ ಪ್ರೀತಿಯಿಂದ ಆಕೆನ ಪರಿವರ್ತನೆ ಮಾಡೋಕೆ ನೋಡ್ತಾನೆ, ದಬ್ಬಾಳಿಕೆಯನ್ನು ಮಾಡ್ತಾನೆ, ಇದೆಲ್ಲನೂ ಕಾಣ್ತಾಳೆ ಆಕೆ. ನೋಡಿದಕ್ಕೆ ಆಕೆ ಏನು ಮಾಡ್ತಾಳೆ? ರಾವಣ ಹತ್ರ ಹೋಗಿ ಅಪ್ಪಿಕೊಳ್ತಾಳೆ. ಅವನು ಅಪ್ಪಿಕೊಂಡು ರಾವಣಿಗೆ ಹೇಳ್ತಾಳೆ, ಓ ರಾಕ್ಷಸ ರಾಜನೇ, ನನ್ನೊಂದಿಗೆ ಸರಸವಾಡು, ಬೆನ್ನಿ ಬಿದ್ದಿರುವ ಏಕೆ ಈ ಕ್ರೂರ ಕಳೆಹೀನ ಸೀತೆಯನ್ನು? ಅವಳು ಹೆಣ್ಣ, ನಾನು ಹೆಣ್ಣ, ಆಕೆಗೆ ಯಾಕೆ ಬೆನ್ನು ಹತ್ತಿದಿ? ನಿನಗೆ ಏನು ಮಾಡ್ಬೇಕು ಅನಿಸ್ತದ? ಸ್ತ್ರೀಯಲ್ಲಿ ಏನು ಸುಖ ಪಡಿಬೇಕು ಅನಿಸ್ತದ? ನಾ ಅದನ್ನು ನನ್ನಲ್ಲಿ ಸುಖವನ್ನು ಕಾಣಂತೇಳಿ ಆ ಧನ್ಯಮಾಲಿನಿ ಹೋಗಿ ರಾವಣನ್ನು ಅಪ್ಪಿಕೊಳ್ತಾಳೆ. ಓ ರಾಜನೇ, ನಿನ್ನ ಶ್ರೀ ಸಂಪತ್ತು ಐಶ್ವರ್ಯ ಭೋಗಿಸುವ ಧೈರ್ಯ ಸೀತೆಗಿಲ್ಲ. ದುರ್ದೈವದಳಕ್ಕೆ ಆಕೆ ಹಣೆಬರದಾಗ ಬರೋದಿಲ್ಲ. ನೀನು ಹೆಂಡ್ತಿ ಮಾಡೋದು, ನೀನು ಹೆಂಡ್ತಿ ಆಗಬೇಕನ್ನೋ ಒಂದು ಹಣೆಬರದಾಗ ಬರೋದಿಲ್ಲ. ನೀ ಅದು ಹೇಳಿದೀಯ, ಮಂಡೋದರಿ ಸ್ಥಾನವನ್ನು ಕೊಡ್ತಾನಂತ ಹೇಳಿದೀಯ, ಪಟ್ಟದ ರಾಣಿ ಮಾಡ್ತಂತ ಹೇಳಿದೀಯ, ಎಲ್ಲ ಸಂಪತ್ತು ಕೊಡ್ತಾನಂತ ಹೇಳಿದೀಯ, ಮತ್ತು ನಿನ್ನ ತವರು ಮನೆಯವ್ರಿಗೆ ಏನೆಲ್ಲ ಕೊಡ್ತಾನಂತ ಹೇಳಿದೆ. ಇಷ್ಟೆಲ್ಲ ಹೇಳಿದ್ರೂ ಕೂಡ ಅವಳ ತಲೆ ಹೋಗ್ತಾ ಇಲ್ಲಂದ್ರೆ ಅವಳ ದೈವದಾಗ ಅದು ಬರೋದಿಲ್ಲ. ನಿನ್ನ ಸಂಪತ್ತಿನ ಸುಖಭೋಗ ಏನಿದೆ ಅದು ಸೀತೆಯ ತಲೆಯಲ್ಲಿ, ಸೀತೆಯ ಹಣೆಬರದಲ್ಲಿ ಇಲ್ಲ. ಭೋಗಿಸುವ ದೈವ ಸೀತೆಗಿಲ್ಲ ಖಂಡಿತ. ಕಾಮ ಬಯಕೆ ಇಲ್ಲದ ದೇಹವನ್ನು ಬಯಕೆಯ ದೇಹದ ಸಂಭೋಗದಿ ನೋವು ಸಿಗುವುದು ಸುಖ ಅಲ್ಲ. ಇಲ್ಲಿ ನೋಡಿ, ಇದು ಇಷ್ಟು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇದೆ ವಾಲ್ಮೀಕಿಯವರು. ಹೆಣ್ಣು ಗಂಡು ಸಂಭೋಗ ಸುಖ ಪಡಿಬೇಕಾಗಿದ್ದರೆ ಹೆಣ್ಣಿನಲ್ಲಿನೂ ಇಚ್ಛೆ ಇರಬೇಕು, ಬಯಕೆ ಇರಬೇಕು, ಗಂಡಿನಲ್ಲಿನೂ ಇರಬೇಕು. ಆವಾಗ ಮಾತ್ರ ಆ ಸಂಭೋಗಕ್ಕೆ ಒಂದು ಅರ್ಥ ಇದೆ, ಆ ಸಂಭೋಗದ ಸುಖ ಇಬ್ಬರಿಗೂ ಸಿಗುತ್ತೆ. ಅದ್ರಾಗ ಹೆಣ್ಣಿಗೆ ಬಯಕೆ ಇಲ್ಲದೆ ಗಂಡ ಒಂದು ವೇಳೆ ಬಯಸಿ ಹೆಣ್ಣಿನೊಂದಿಗೆ ಸಂಭೋಗ ಮಾಡಿದಾಗ ಅದು ಅವಳಿಗೆ ನೋವನ್ನುಂಟು ಮಾಡ್ತದೆ. ಅವಳಿಗೆ ಎಟ್ಟ ಅಲ್ಲ, ಇವನಿಗೆ ನೋವನ್ನುಂಟು ಮಾಡ್ತದೆ. ಅದಕ್ಕೆ ಇಲ್ಲಿ ಸಂಭೋಗ ಸುಖ ಬಯಸುವವರು ಗಂಡ ಹೆಂಡತಿ ಆದರೂ ಕೂಡ ಸಂಭೋಗದ ಬಯಕೆ ಹೆಣ್ಣಿನಲ್ಲಿ ಇರಬೇಕು, ಗಂಡಿನಲ್ಲಿ ಇರಬೇಕು. ಆವಾಗ ಮಾತ್ರ ಅವರು ಸಂಭೋಗಕ್ಕೆ ಸಿದ್ಧರಾಗಬೇಕನ್ನುವಂಥ ಒಂದು ಬೋಧನೆಯನ್ನು ವಾಲ್ಮೀಕಿಯವರಿಲ್ಲಿ ಕೊಡ್ತಾರೆ. ಅದಕ್ಕೆ ಇಲ್ಲಿ ಬಲಾತ್ಕಾರಗಳೇ ಮಾಡ್ತಿರ್ತಾರಲ್ಲ, ರೇಪ್ ಅಂತ ಏನು ನಾವು ಕರಿತೀವಲ್ಲ, ಎಲ್ಲ ನೋವನ್ನು ಉಂಟು ಮಾಡ್ತಾವೆ. ಯಾರಿಗೂ ಸುಖ ಇಲ್ಲ, ಅವನಿಗೂ ಸುಖ ಇಲ್ಲ, ಅವಳಿಗೆ ಸುಖ ಇಲ್ಲ. ಅದಕ್ಕೆ ಇಂಥವು ಮಾಡಬೇಡ್ರಿ. ಹೆಣ್ಣಿನ ಕನ್ಸಲ್ಟ್ ಇದ್ದಾಗ, ಅದು ನೋಡಿ ಇಂಡಿಯನ್ ಫೆಡರಲ್ ಕೋಡ್ದಾಗಿತ್ತು, ಈಗ ಇಂಡಿಯನ್
ನ್ಯಾಯ ಸಂಹಿತೆಯಲ್ಲಿಯೂ ಕೂಡ ಇದೆ. ಗಂಡ ಆದರೂ ಕೂಡ ಹೆಂಡತಿಯ ಇಚ್ಛೆ ಇಲ್ಲದೆ ಹೆಂಡತಿಯ ಮೇಲೆ ಇದು ಮಾಡುವಂಗಿಲ್ಲ ಅವನು. ಹಾಗೆ ಮಾಡಿದ್ದಿತ್ತಂದ್ರೆ ಒಂದು ವೇಳೆ ಬಲಾತ್ಕಾರ ಅಂತ ಕರೀತಾರೆ ಅದನ್ನು, ಅದು ಅಪರಾಧನೇ. ಹೆಣ್ಣಿನ ಇಚ್ಛೆ ಇಲ್ಲದೆ ಅಥವಾ ಹೆಣ್ಣಿನ ಇಚ್ಛೆಯ ವಿರುದ್ಧ ಯಾವುದೇ ಕೆಲಸವನ್ನು ಗಂಡ ಮಾಡಬಾರದು. ಮದುವೆಯಾದ ಗಂಡದ ವಿಷಯದಾಗಿದ್ದು, ಮದುವೆ ಇಲ್ಲದಂತೂ ದೂರದ ಅಪರಾಧಗಳನ್ನು. ಅದೇ ನೋಡಿ, ಈ ವಿಚಾರವನ್ನು ದಂಡ ಸಂಹಿತೆಯನ್ನು, ನ್ಯಾಯದ ಪರತೆಯನ್ನು ವಾಲ್ಮೀಕಿಯವರು ತ್ರೇತಾಯುಗದಲ್ಲೇ ಹೇಳ್ಯಾರ. ಇದನ್ನು ಹೆಣ್ಣಿನ ಒಂದು ರಕ್ಷಣೆಗಾಗಿ, ಭದ್ರತೆಗಾಗಿ. ಸ್ವ ಇಚ್ಛಿಸಿದ ಸ್ತ್ರೀಯಿಂದ ಸಿಗುವುದು ಪ್ರೇಮ, ಕಾಮ, ಸುಖ ನಿಸ್ಸಂದೇಹ. ಹೆಣ್ಣು ತಾನಾಗೇ ಯಾವಾಗ ಬಯಸ್ತಿದೆ, ಸ್ವ ಇಚ್ಛೆಯಿಂದ ಬರ್ತಿದೆ, ಆ ಹೆಣ್ಣಿನಿಂದ ನಿಮಗೆ ಪ್ರೇಮ ಸಿಗ್ತದೆ, ಹೆಣ್ಣಿನಿಂದ ನಿಮಗೆ ಆ ಕಾಮದ ಸುಖ ಸಿಗ್ತದೆ, ಹೆಣ್ಣಿನಿಂದ ನಿಮಗೆ ಏನೆಲ್ಲ ಸಿಗ್ತದೆ, ಅದಾಗ ಏನು ಸಂಶಯನೇ ಇಲ್ಲ. ಈಗೇನಿಲ್ಲ, ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಹೆಣ್ಣಿನಲ್ಲಿ ಇಚ್ಛೆ ಇರೋದಿಲ್ಲ, ನೀವು ತಾನು ಇಚ್ಛೆ ಫ್ಯಾಕ್ಟ್ ಮಾಡ್ತಾನೆ, ನಾನು ನಿನ್ನ ಪ್ರೀತಿ ಮಾಡ್ತೇನೆ. ಅವಳಲ್ಲಿ ಇವನ ಬಗ್ಗೆ ಪ್ರೀತಿ ಇರೋದಿಲ್ಲ. ಅವಳನ್ನು ಏನು ಮಾಡೋದು, ಪೀಡಿಸೋದು. ಅಂದರೆ ಇವರೆಲ್ಲ ರಾಕ್ಷಸರ ಸಂತಾನ. ಇವನು ರಾವಣ ಸಂತಾನಗಳಿವೆಲ್ಲ. ಆ ಹುಡುಗಿ ಹೊಂಟಿತ್ತದ, ಅವಳು ಹಿಂದಿನ ಬೆನ್ನು ಹತ್ತೋದು, ಪತ್ರ ಕೊಡೋದು, ಏನು ಕೇಳಿದ್ರೆ ಅವ್ರು ದಿಡಿ ಮಾತುಗಳನ್ನು ಮಾತಾಡೋದು, ಹಿಂಸೆ ಮಾಡೋದು, ಮಣಿತನಕ ಹೋಗೋದು. ಇದರಿಂದ ಸುಖ ಸಿಗೋದು ತಪ್ಪಿದು. ಅವಾಗ ಹೇಳ್ತಾರೆ ವಾಲ್ಮೀಕಿಯವರು, ನಿನ್ನ ಬಗ್ಗೆ ಅವಳಲ್ಲಿ ಇಚ್ಛೆ ಇದ್ದಾಗ ಮಾತ್ರ ನೀನು ಅವಳನ್ನು ಪ್ರೀತಿ ಮಾಡು. ನೀನು ಒನ್ ಸೈಡ್ ಹೋಗಿ ಪ್ರೀತಿ ಮಾಡತ್ತೀರಂತ ಹಿಂಸೆ ಕೊಡೋಕೆ ಹೋಗಬೇಡಿ. ಇವತ್ತು ಆಗಿದೆ ನೋಡಿ, ಕೇಳ್ತಿರ್ತಾರೆ. ಎಷ್ಟೋ ಕೇಸ್ಗಳನ್ನು ನೀವು ನೋಡಿದ್ರೆ ಇಲ್ಲೇ ಕರ್ನಾಟಕದ್ದು ಆಗ್ಯಾವ, ಹುಬ್ಳಿಗಾದು ಆಗ್ಯಾವ. ಆ ಹುಡುಗಿ ಮೆಚ್ಚಿದ್ದಾಗ ಅವಳ ಮ್ಯಾಗ ಅಸಿಡ್ ಹಚ್ಚೋದು, ಅವಳನ್ನು ಮರ್ಡರ್ ಮಾಡೋದು, ಕೊಲ್ಲೋದು, ಹೊಡಿದು ಬಡಿದು, ತೊಗೊಂಡು ಹೋಗಿ ವೈಟಕ್ಕೆ ಮಾರಾಟ ಮಾಡೋದು, ಎಲ್ಲ ಹೀನ ಕೃತ್ಯಗಳು. ಇದರಿಂದ ಹೆಣ್ಣಿನ ಪ್ರೀತಿ ಸಿಗುವುದಿಲ್ಲ. ಬಡಿಯೋದನ್ನು ಪ್ರೀತಿ ಸಿಗುವುದಿಲ್ಲ, ಜಬರ್ದಸ್ತ್ ಮಾಡುವುದನ್ನು ಪ್ರೀತಿ ಸಿಗುವುದಿಲ್ಲ. ಹೆಣ್ಣಿನ ಪ್ರೀತಿ ಬೇಕಾಗಿತ್ತಂದ್ರೆ ಗಂಡಿಗೆ ಅವಳ ಸ್ವ ಇಚ್ಛೆಯಿಂದ, ಪ್ರೇಮದಿಂದ ಯಾವಾಗ ಬರ್ತಾಳ ಆವಾಗ ಮಾತ್ರ ನಿನಗೆ ಅದರ ಒಂದು ತೃಪ್ತಿ ಸಿಗ್ತದೆ. ಇಲ್ಲಂದ್ರೆ ಇಲ್ಲ ಅಂಥೇಳಿ ವಾಲ್ಮೀಕಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಹೆಣ್ಣಿನ ಇಚ್ಛೆ, ಬಯಕೆ ಮತ್ತು ಕನ್ಸೆಂಟ್ ಏನಿದೆ, ಒಪ್ಪಿಗೆ ಏನಿಲ್ಲ, ಅದು ಬಹಳ ಮುಖ್ಯ. ಕೇಳಿ ರಾಕ್ಷಸಿಯ ಕಾಮ ಬಯಕೆಯ ನುಡಿ ನಡೆದ ರಾವಣ ಹಿಂದಿರುಗಿ ನೋಡುತ್ತಾ. ಅಲ್ಲೇ ಅವಳ ಇದನ್ನು ಇವಳು ಹೇಳ್ತಾಳೆ, ಅದನ್ನು ರಾಕ್ಷಸನಿಗೆ ಹೇಳ್ತಾಳೆ, ನನ್ನ ಅಲ್ಲಿನೇ ಹೇಳ್ತಾಳೆ. ಅಕ್ಕಿಗಲ್ಲಿ ನಿನ್ನ ಬಗ್ಗೆನ ಬಯಕೆನೇ ಇಲ್ಲ, ಯಾಕೆ ಅಕ್ಕಿಗಳೇ ನೀ ಇದು ಮಾಡ್ತಾ ಇದ್ದೀಯಾ, ಅದರಿಂದ ಸುಖ ಸಿಗುವುದಿಲ್ಲ. ನಾ ಸ್ವ ಇಚ್ಛೆಯಿಂದ ಬಂದು ನಿನಗೆ ಅರ್ಪಣೆ ಮಾಡೋಕ್ಕೆ, ಆ ಸುಖವನ್ನು ನನ್ನಲ್ಲಿ ಕಾಣಂಥೇಳಿ ರಾಕ್ಷಸನಿ ಬಂದೆ ರಾವಣಿಗೆ ಹೇಳ್ತಾಳೆ. ಈ ಮಾತುಗಳನ್ನು ಕೇಳುತ್ತಾ ಅವನು ಏನು ಮಾಡ್ತಾನೆ, ರಾವಣ ಹಿಂದಿರುಗಿ ನೋಡುತ್ತಾ ಹೋಗಿಬಿಡ್ತಾನೆ ಅಲ್ಲಿಂದ. ಭೂಮಿ ನಡುಗುತ್ತಿತ್ತು ರಾವಣನ ಹೆಜ್ಜೆಗಳಿಗೆ. ರಾವಣ ಹೆಜ್ಜೆ ಇಡಕತ್ತಾನೆ, ಭೂಮಿ ನಡುತ್ತಿತ್ತು. ಇಲ್ಲಿ ನೋಡಿ, ಈ ಒಂದು ಶ್ಲೋಕದ ದುರುಪಯೋಗ ಹೆಂಗೆ ಮಾಡ್ಕೊಂಡಾರಂದ್ರೆ, ಒಂದು ಕಥೆಯನ್ನು ಕಟ್ಟದೆ. ಅವು ಪುರಾಣಗಳಲ್ಲೇನೂ ಇದೆ ಆ ಮಾತು, ಬೇರೆ ಪುರಾಣಗಳ ಇದರ ನಂತರದ ಪುರಾಣಗಳಲ್ಲಿವೆ. ರಾವಣ ತಪಸ್ಸಿಗೆ ಕೂತಿದ್ದ, ಮುಂದೆ ಶಿವನ ಕೇಳಿದಾಗ ಅವನ ಆತ್ಮಲಿಂಗ ಬೇಡಿದ. ಆತ್ಮಲಿಂಗ ಬರೋ ಕಾಲಕ್ಕೆ ಇನ್ನು ಹೋತ ಬಾ ಅಂತೇಳಿ ಗಣಪತಿ ಬಂದ ಅವನಿಗೆ. ಗೋಕರ್ಣದ ಹತ್ತಿರ ಒಬ್ಬ ದನ ಕಾಯವಾಗಿ ಬರ್ತಾನೆ. ಇವನಿಗೆ ಅಡ್ಡು ಹೊಡೆದುಕೊಳ್ಳೆ ಇವನಿಗೆ ನಿಸರ್ಗದ ಅಂದ್ರೆ ಇದಾಗ್ತಿದೆ, ಕಾಲ್ ಆಗ್ತಿದೆ. ಅದಕ್ಕೆ ಅವ ಏನು ಮಾಡ್ತಾನೆ, ನಾ ಸ್ವಲ್ಪ ಕಾಲು ಹೊಡೆದು ಬರ್ತೇನೆ, ಇದೊಂದು ಹಿಡ್ಕೊಂಡಿರು, ಭೂಮಿಯಾಗ ಇಡಬೇಡ ಅಂತಾನೆ. ಅವ ಆ ಕಡೆ ಹೋಗೋದಷ್ಟೇ ನೋಡಿ ಭೂಮಿಯಾಗ ಇಡ್ತಾನೆ, ಅದಲ್ಲೇ ಕೂಯ್ತು. ಇದೇ ಗೋಕರ್ಣಲಿಂಗ. ಇಂಥ ಬಹಳಷ್ಟು ಕಥೆಗಳನ್ನು ಕಟ್ಟಿದೆ. ಅದಕ್ಕೆ ಕಾರಣ ಅಂದರೆ ಇದೆ, ರಾವಣ ಏನಿದ್ದಲ್ಲ ಅವನು ನಡೆಯಕತ್ತಂದ್ರೆ ಭೂಮಿ ಅದರ್ತಿತ್ತು, ದೈತಾಕಾರದ ಮನುಷ್ಯ ಇರ್ತಾನೆ. ಇದೇ ಸಂದರ್ಭವನ್ನು ಮತ್ತು ಸೀತೆ ಜನ್ಮಕ್ಕೂ ಕಟ್ತಾರೆ ಅವರು. ಸೀತೆ ಜನ್ಮಕ್ಕೆ ಕಟ್ತಾರೆ ಅವರು. ಮಂಡೋದರಿ, ಆ ಮಂಡೋದರಿಗೆ ಒಂದು ಬೇರೆ ಕಥೆನೇ ಅದ. ಮಂಡೋದರಿ ಆ್ಯಕ್ಚುಲಿ ಇವನ ಮಗಳಾಕಿ, ಯಾರೋ ಮಾಯಾವಿ ಮಗಳ. ಬಟ್ ಇಲ್ಲಿ ಒಬ್ಬ ಸಾಧುಗ, ಒಬ್ಬ ಸನ್ಯಾಸಿಗೆ ಕಟ್ಟಿ, ಸನ್ಯಾಸಿ ಕಪ್ಪಿ ಇರ್ತದೆ, ಆ ಕಪ್ಪಿ ಅವನ ಸನ್ಯಾಸಿನ ಬದುಕಿಸೋದಕ್ಕಾಗಿ ಅದಕ್ಕೆ ಸ್ತ್ರೀ ರೂಪ ಸಿಕ್ಕಿರ್ತದೆ, ಅದ ಮಂಡೋದರಿ ಅಂತ ಕರೀತಾನೆ. ಅವಳು ಏನಾಗಿರ್ತಾಳಂದ್ರೆ ಸಣ್ಣಾಗಿರ್ತಾ ಆ ಒಂದು ಏನು ಸನ್ಯಾಸಿಗಳದ ಅವು ಲಂಗೋಟಿ ಯಾವ ಬಟ್ಟೆ ಗಿಟ್ಟನ ಅವಳು ತೊಳ್ಕೊಂಡು ಬರ್ತಿರ್ತಾಳೆ. ಒಂದು ಸಲ ಏನಾಗ್ತದೆ, ಆ ಒಂದು ಇಂದ್ರಿಸ್ಕಲ್ಲನಾದಾಗ ಆ ಬಟ್ಟೆ ತೊಳ್ಕೊಂಡು ಬರೋ ಕಾಲಕ್ಕೆ ಅದು ಅವಳು ಬಾಯಿಯಿಂದ ಹೊಟ್ಟೆಗೆ ಹೋಗಿಬಿಡ್ತಾಳೆ. ಆಕೆ ಗರ್ಭವತಿ ಆಗಿರ್ತಾಳೆ. ರಾವಣ ಹೋಗೋ ಕಾಲಕ್ಕೆ ಸೌಂದರ್ಯ ನೋಡಿಕೊಂಡು ಆಕೆನ ಮದುವೆ ಆಗ್ತಾನೆ. ಬಟ್ ಆಕೆ ಗರ್ಭವತಿ ಇರ್ತಾಳೆ, ಹಿಡಿಯೋದಿಲ್ಲ. ಅವ ಏನು ಮಾಡ್ತಾಳೆ, ಆಕೆಯೂ ಹೇಳ್ತಾಳೆ ನ್ಯಾಚುರಲ್ ಕಾಲ್ ಬಂದೈತಿ ಅಂತ ಹೋಗಿ ಕೂತಾಗ ಇವು ಗದ್ದರಿಸ್ತಾನೆ. ಹೆಜ್ಜೆ ಅಂದರೆ ಮುಂದೆ ಇದು ಹಾಕ್ತಾನೆ. ಅವಾಗ ಆ ಭೂಮಿ ನಡಗ್ತದೆ, ಆಕೆ ಗರ್ಭಪಾತ ಆಗ್ತದೆ. ಅದೇ ಸೀತೆ ಅಂತ
108 ಪ್ರಕ್ಷೇಪಗಳನ್ನು ಸೇರಿಸ್ಯಾರ. ಅದರ ವಾಲ್ಮೀಕಿ ರಾಮಾಯಣದಾಗ ಯಾವ ಇಲ್ಲ. ಆದರೆ ಕೆಲವೊಂದು ಬುದ್ಧಿವಂತರು ಏನು ಮಾಡ್ಯಾರಂದ್ರೆ, ಈ ಕವಿಗಳು ಇಂಥ ಸಂದರ್ಭಗಳನ್ನು, ಇಂಥ ಶ್ಲೋಕಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಆದ ಪ್ರಕ್ಷೇಪಗಳನ್ನು, ಕಥೆಗಳನ್ನು ಕಟ್ಟ್ಯಾರ. ಮುಂದುವರೆದು, ಭೂಮಿ ನಗುತ್ತಿತ್ತು ರಾವಣ ಹೆಜ್ಜೆಗಳಿಗೆ, ಅಂತಃಪುರ ಪ್ರವೇಶಿಸಿದ ಕಾಮಜ್ವಾಲೆ ಸೂರ್ಯನಂತೆ. ಹೆಂಗೆ ದಗಿಸುವ ಮಧ್ಯಾಹ್ನದ ಸೂರ್ಯ ಹೋಗ್ತಿರ್ತಲ್ಲ, ಹಂಗೆ ಇವನು ತನ್ನ ಕಾಮದ ಜ್ವಾಲೆಯಲ್ಲಿ ದಗಿಸ್ತಾ ಇರ್ತಾನೆ. ಹಂಗೆ ನಡ್ಕೊಂತ ಕೋಪದಾಗ ತನ್ನ ಅರಮನೆಯನ್ನು ಪ್ರವೇಶ ಮಾಡ್ತಾನೆ, ಅರಮನೆಯನ್ನು ಹೋಗ್ತಾನೆ. ದೇವ, ನಾಗ, ಗಂಧರ್ವ ಸ್ತ್ರೀಯರು ರಾವಣ ಜೊತೆ ಸೇರಿದರು ಅಂತಃಪುರ. ಬರೋ ಮುಂದೆ 100 ಮಂದಿ ಇದ್ದರು ಅವನು ಹೆಂಡತಿಯರೆಲ್ಲ, ಎಲ್ಲ ಇದ್ದು ಅಂತ ಹೇಳಿಲ್ಲ ನಿಮಗೆ. ಎಲ್ಲೆಲ್ಲಿ ಯುದ್ಧ ಮಾಡಿದ್ದ, ಯಾರ ಗೆದ್ದಿದ್ದ, ಯಾರ ಹೆಂಡತಿನ ಎತ್ತಿದ್ದ, ಅವರೆಲ್ಲ ಪ್ರವರ್ಗದವರಿದ್ದರು. ನಾಗ ಇದ್ದರು, ಕೆಲವು ಮಂದಿ ಗಂಧರ್ವರಿದ್ದರು, ಇನ್ನು ಕೆಲವು ಮಂದಿ ದೇವತೆ ವರ್ಗದವರಿದ್ದರು. ಎಲ್ಲ ಸ್ತ್ರೀಯರು ಎಷ್ಟು ಮಂದಿ 100 ಮಂದಿ ಬಂದಿರಲ್ಲ, ಅವರು ಕೂಡ ರಾವಣ ಕೂಡ ಅರಮನೆಯನ್ನು ಸೇರ್ತಾರೆ. ರಾವಣ ಅಂತಃಪುರ ಸೇರಿದಂತೆ ಸೀತೆಯತ್ತ ರಾಕ್ಷಸರು ಓಡಿ ಕ್ರೋಧದಿ ಸೀತೆಗೆ ನುಡಿದಳು ಓರ್ವ ರಾಕ್ಷಸಿ. ಮೊದಲು ಪರ್ಮಿಷನ್ ಕೊಟ್ಟು ಹೋಗಿರ್ತಾನೆ ರಾವಣ, ಈಗಿನ ಏನೆಲ್ಲ ಮಾಡಿರಿ, ಬಡಿರಿ, ಹೊಡಿರಿ, ಏನು ಆಮಿಷ ತೋರಿಸ್ರಿ, ಕಾಣಿಕೆ ಕೊಡ್ರಿ, ಒಟ್ಟು ಆಕೆನ ನನ್ನ ಮದುವೆ ಆಗುವಂಗೆ ಆಕೆನ ಒಪ್ಪಿಸ್ರಿ ಅಂತ ಹೇಳಿ ಹೋಗಿರ್ತಾನೆ. ಇನ್ನು ರಾಜನೇ ಹೇಳಿ ಹೋಗ್ಯಾನ ಅಂತ ಹೇಳಿ ಎಲ್ಲರೂ ಓಡಿ ಬಂದು ಅದ್ರಾಗ ಒಬ್ಬಳು ಸೀತೆಗೆ ಹೇಳ್ತಾಳೆ, ಓ ಸೀತೆ, ಪೌಲಸ್ತ್ಯ ಕುಲಜ. ಪೌಲಸ್ತ್ಯ ಬ್ರಾಹ್ಮಣ ಶ್ರೇಷ್ಠ, ಇವು ಪ್ರಜಾಪತಿ. ಇವು ಯಾರ್ದಂದರೆ ರಾವಣನ ಪೂರ್ವಜ, ಬ್ರಹ್ಮ ಋಷಿ ಪೌಲಸ್ತ್ಯ. ರಾವಣ ಪೌಲಸ್ತ್ಯನ ವಂಶಜ. ಪೌಲಸ್ತ್ಯನ ಮಗ ವಿಶ್ರವಸು. ವಿಶ್ರವಸುವಿಗೆ ಇಬ್ಬರು ಹೆಣ್ಣಿದ್ದ, ಒಬ್ಬಕ್ಕೆ ಇವನು ಶುಕ್ರಾಚಾರ್ಯ, ಒಬ್ಬ ಇವನ್ನ ಸ್ವಾಮಿ ಅಂದರೆ ಸನ್ಯಾಸಿ. ಇವಳು ಅಂದರೆ ಗುರುಗಳು ಅಂದರೆ ಅವ್ರ ಮಗಳಿರ್ತಾಳಕ್ಕೆ, ಅವಳಿಗೆ ಹುಟ್ಟಿದವನೇ ಕುಬೇರ. ಇನ್ನು ಈ ರಾಕ್ಷಸಿ ಕೈಕೇಶಿ ಅಂತ ಏನಿರ್ತಾಳ, ಇದು ರಾಕ್ಷಸ ವಂಶ ಕೈಕೆ. ಆಕೆ ಅವನು ಜಬರ್ದಸ್ತ್ ಮದುವೆ ಆಗಿರ್ತಾಳೆ, ಅಕ್ಕಿ ಮಗ ರಾವಣ. ಅದಕ್ಕೆ ಇಲ್ಲಿ ಇವನೇನಾಗ್ತಾರಂದ್ರೆ, ಈ ಪೌಲಸ್ತ್ಯ ಮುನಿ ಏನದಲ್ಲ, ಪೌಲಸ್ತ್ಯ ಮುನಿಯ ವಂಶಜ, ಮೊಮ್ಮಗ ಇವ. ಯಾರು? ರಾವಣ. ಅಂದ್ರೆ ಬ್ರಾಹ್ಮಣವ, ಹುಟ್ಟಿನಿಂದ ಬ್ರಾಹ್ಮಣ ಕುಲದವ ಅವನು. ತಾಯಿ ಮಾತ್ರ ರಾಕ್ಷಸ ಕುಲದವಳು, ತಂದೆ ಬ್ರಾಹ್ಮಣ ಕುಲ. ಅದಕ್ಕೆ ಒಬ್ಬಾಕೆ ರಾಕ್ಷಸಿ ಹೇಳ್ತಾಳೆ, ಅವನು ಪೌಲಸ್ತ್ಯ ಕುಲಜ, ದಸಗ್ರೀವ, ಶ್ರೇಷ್ಠ ರಾವಣ ಮಡದಿಯಾಗು. ಅಂಥ ಕುಲದ ಸೊಸೆಯಾಗನಿ, ಶ್ರೇಷ್ಠ ಕುಲ ಐತದು, ಅಂತಹ ಕುಲದ ನೀನು ಸೊಸೆ ಆಗಬೇಕಾಗಿತ್ತ, ರಾವಣನ ಮದುವೆ ಆಗು ಅಂತ ಹೇಳ್ತಾಳೆ. ಸಲ್ಲಿಸು ಮರ್ಯಾದೆ, ನೀನು ರಾವಣನ ಮರ್ಯಾದೆಯಾಗಿ ಕಾನು, ಅವನನ್ನು ಮದುವೆಯಾಗು ಅಂತ ಒಬ್ಬಾಕೆ ರಾಕ್ಷಸಿನಿ ಬಂದ ಹೇಳ್ತಾಳೆ. ಕಂಗೆನ್ನು ರಾಕ್ಷಸಿ ಏಕಜಾತ ನುಡಿದಳು. ಇನ್ನೊಬ್ಬಾಕಿ ಏಕಜಾತ ಹೆಸರಿನ ರಾಕ್ಷಸಿನಿ ಬರ್ತಾಳೆ. ಕೈಗಳಿಂದ ಹೊಟ್ಟೆ ಮುಚ್ಚಿಕೊಂಡು ಸೀತೆಗೆ, ತನ್ನ ಕೈಗಳಿಂದ ಹೊಟ್ಟೆ ಮುಚ್ಚಿಕೊಂಡು ಸೀತೆಗೆ ಹೇಳ್ತಾಳೆ, 6 ಜನ ಪ್ರಜಾಪತಿಗಳಲ್ಲಿ ಪೌಲಸ್ತ್ಯನು 4ನೇ ಬ್ರಹ್ಮಪುತ್ರ, ಪೌಲಸ್ತ್ಯ ಪುತ್ರ ವಿಶ್ರವಸು, ಓ ಸರ್ವಾಂಗ ಚೆಲುವೆ. ಇಲ್ಲಿ ರಾವಣನ ಲೈನೇಜ್ ಹೇಳ್ತಾನೆ. ವಾಲ್ಮೀಕಿ ಪ್ರಪಂಚದ ಮೊದಲೇ ನಾವು ಏನು ಹೇಳ್ತೀವಿ ಅಂದರೆ, ಅವರ ಫ್ಯಾಮಿಲಿ ಲೈನೇಜ್ ಜಿನಿಯಾಲಜಿಸ್ಟ್ ಅಂತ ಕರಿತಾರೆ. ವಂಶಾವಳಿ ಬರೆಯುವಂಥ ಒಬ್ಬ ಚರಿತ್ರೆಕಾರ, ಎಲ್ಲರ ವಂಶಾವಳಿಗಳನ್ನು ಬರ್ದಾನೆ. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ತಿದೆ. ಏನಂದರೆ, ಅರಣ್ಯಕಾಂಡದಲ್ಲಿ ಅಲ್ಲಿ ಬರುವಂಥ ಶ್ಲೋಕದಲ್ಲಿ ಬ್ರಹ್ಮನಿಗೆ 11 ಜನ ಗಂಡು ಮಕ್ಕಳು, ಇಲ್ಲಿ 6 ತಗೊಂಡಾರವರು. ಆ 6 ಜನರಲ್ಲಿ ಅವರು ಪ್ರಜಾಪತಿಗಳು, ಮೂಲ ಪುರುಷರವರು. ಅದ್ರಾಗ ಒಬ್ಬ ಯಾರಪ್ಪ ಅಂದರೆ ಪೌಲಸ್ತ್ಯ. ಪೌಲಸ್ತ್ಯನ ಮಗ ವಿಶ್ರವಾಸು, ವಿಶ್ರವಾಸನ ಮಗ 2 ಗಂಡು ಮಕ್ಕಳು, ಒಬ್ಬಳ ಕುಬೇರ. ಈ ರಾಕ್ಷಸಿಯ ಮಗ ಕೈಕೇಶಿಯ ಮಗ ಯಾರಂದ್ರೆ ರಾವಣ. ಹೀಗೆ ಆ ರಾಕ್ಷಸನಿ ಏನು ಮಾಡ್ತಾಳೆ, ರಾವಣನ ಕುಲದ ಬಗ್ಗೆ, ಅವನ ಒಂದು ಜಿನಿಯಾಲಜಿ ಏನಿದೆ, ಫ್ಯಾಮಿಲಿ ಲೈನೇಜ್ ಏನಿದೆ, ಅದನ್ನು ಹೇಳ್ತಾಳೆ. ಇನ್ನು ಮುಂದುವರೆದು ರಾಕ್ಷಸನಿಯರು ಸೀತೆಯನ್ನು ಹೇಗೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆ ಹಂಚಿಕೊಡುತ್ತೇನೆ. ಧನ್ಯವಾದ.